ದೇವಿ ಅಥವಾ ದೇವರಿಗೆ ಹರಕೆಯನ್ನ ಹೊತ್ಕೊಂಡಿದ್ರೆ, ಬೇಗ ಜಾಬ್ ಆಗ್ಲಿ ಅಥವಾ ಮನೆ ಕಟ್ಟುವಂತ ಆಸೆ ಇರುತ್ತೆ, ಬೇಗ ಮದ್ವೆ ಆಗ್ಲಿ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಬಹಳ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ದೈವಕ್ಕೆ ಅಥವಾ ಯಾವ್ದಾದ್ರು ದೇವಿ ಅಥವಾ ದೇವರಿಗೆ ಹರಕೆಯನ್ನ ಹೊತ್ಕೊಂಡಿದ್ರೆ, ಅಂಡ್ ಎಷ್ಟು ಜನ ವ್ರತಗಳನ್ನ ಮಾಡ್ತಾ ಇರ್ತೀರಾ, ಬೇಗ ಜಾಬ್ ಆಗ್ಲಿ ಅಥವಾ ಬೇಗನೆ ನನಗೆ ಕೆಲಸ ಸಿಗ್ಲಿ, ಬೇಗ ಮದುವೆ ಆಗ್ಲಿ, ಬೇಗ ಮಕ್ಕಳಾಗ್ಲಿ, ಅಥವಾ ಏನೋ ಒಂದು ನಿಮ್ಮ ಆಸೆ ಇರುತ್ತೆ, ಮನೆ ಕಟ್ಟುವಂತ ಆಸೆ ಇರುತ್ತೆ. ಸೊ ಈ ರೀತಿ ಆಸೆಗಳಿಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರಿಗೆ ಬೇಡ್ಕೊತಾ ಇರ್ತೀರಾ. ಹಾಗೆ ನೀವು ಏನು ಆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಾ, ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ನಿಮ್ಮ ಒಂದು ಪ್ರೇಯರ್ಸ್ಗೆ ದೈವದಿಂದ ಯಾವ ಒಂದು ಉತ್ತರ ಇದೆ, ಸೊ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಯಾವ ರೀತಿ ನಡೀತಾ ಇದೆ, ಅಥವಾ ಏನಾದರೂ ಬ್ಲಾಕೇಜಸ್ ಇದೆಯಾ, ಸೊ ನಿಮ್ಮ ಪ್ರಾರ್ಥನೆ ನೀವು ಪ್ರತಿನಿತ್ಯ ಯಾವ ಒಂದು ದೇವರಿಗೆ, ರಾಯರಾಗಿರ್ಬೋದು ಅಥವಾ ದೇವಿ ಆಗಿರ್ಬೋದು, ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಶ್ರೀ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಗಿರ್ಬೋದು, ಯಾವುದೇ ದೈವವನ್ನ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ದೈವದಿಂದ ಯಾವ ಒಂದು ಎನರ್ಜೀಸ್ ಇದೆ ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಸೊ ನಿಮ್ಮ ಒಂದು ಯಾವ ಒಂದು ದೇವ್ರನ್ನ ನೀವು ಬೇಡ್ಕೊತಾ ಇದ್ರಿ, ಆ ದೇವ್ರನ್ನ ನೆನಪಿಸ್ಕೊತಾ ನಿಮ್ಮ ಆಸೆ ಯಾವ ಒಂದು ಡಿಸೈರ್ ಇದೆ ನಿಮ್ಮ ಒಂದು ಮನಸ್ಸಿನಲ್ಲಿ ಅಂತ ವಿಜುವಲೈಸ್ ಮಾಡ್ಕೊತಾ ನೋಡೋಣ. ನೀವು ನಂಬಿರುವಂತಹ ದೇವರು ನಿಮಗಾಗಿ ಯಾವ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಯಾವ ಒಂದು ಮೆಸೇಜ್ ಇದೆ ನಿಮ್ಗಾಗಿ. ಓಕೆ, ಸೊ ನೀವು ಮಾಡುವಂತಹ ಪ್ರಾರ್ಥನೆ ಇರ್ಬೋದು, ಅದಕ್ಕೆ ಏನಾದ್ರು ಅಡಚಣೆ ಇದೆಯಾ, ಅಥವಾ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಹೋಗುತ್ತೆ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಆಕ್ಷನ್ ತಗೋಬೇಕಾ, ಏನ್ ನಡೀತಾ ಇದೆ ನಿಮ್ಮ ಒಂದು ಪ್ರಾರ್ಥನೆಗೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವಿ ಹ್ಯಾವ್ ದ 8. ಸೊ 8 ಕಾರ್ಡ್ ತುಂಬಾ ಬರ್ತಾರೆ. ಸೊ ಒಂದು ಕಾರ್ಮಿಕ್ ಅಕೌಂಟ್ ಅನ್ನೋದು ಇದೆ. ಓಕೆ, ಸೊ ವಿ ಹ್ಯಾವ್ ದ 2 of Wands energies. ಸೊ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಬ್ಯೂಟಿಫುಲ್ ಎಂಪ್ರೆಸ್ ಎನರ್ಜಿ. ಓಕೆ, ಸೊ ನೋಡಿ ವೀಕ್ಷಕರೇ, ಇಲ್ಲಿ ಎಷ್ಟೋ ಜನ ಯಾವ ಒಂದು ರೀಸನ್ಗೋಸ್ಕರ ಬೇಡ್ಕೊತಾ ಇದ್ದೀರಾ ಅಂದರೆ, ನನಗೆ ಲೈಫಲ್ಲಿ ಏಳ್ಗೆ ಆಗಲಿ, ಹಣಕಾಸು ಸಿಗಲಿ, ಫಿನಾನ್ಷಿಯಲ್ ಇಶ್ಯೂಸ್, ದುಡ್ಡಿನ ವಿಚಾರವಾಗಿ ತುಂಬ ಜನ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀರಾ. ಕನ್ಸೀವ್ ಆಗಲಿ, ಬೇಗ ಮಗು ಆಗಲಿ ಅಂತ ಮಾಡ್ಕೋತಾ ಇದ್ದೀರಾ. ಲವ್ ಮ್ಯಾರೇಜ್ಗೋಸ್ಕರ ಎಷ್ಟೋ ಜನ ಪ್ರೇ ಮಾಡ್ತಾ ಇದ್ದೀರಾ. ಮನೆಯವರು ಬೇಗ ಒಪ್ಕೊಳ್ಳಿ, ಬೇಗ ಒಂದು ಗ್ರೀನ್ ಸಿಗ್ನಲ್ ಸಿಗಲಿ. ಕೆಲವರು ಗ್ರೋತ್ ಸಕ್ಸಸ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಿದ್ದೀರಾ. ಕೆಲವರು ಲಕ್ಸುರಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಒಳ್ಳೆ ರೀತಿಯಲ್ಲಿ ಏಳ್ಗೆ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ವೀಕ್ಷಕರೇ. ಓಕೆ, ಸೊ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಹಣಕಾಸು. ಸೊ ಎಷ್ಟೋ ಜನ ಬ್ಯಾಂಕ್ ಲೋನ್ ಮಾಡಿರ್ತೀರಾ, ಮನೆ ಕಟ್ಟಬೇಕು, ಮನೆ ಆಗ್ತಾ ಇರೋದಿಲ್ಲ, ಅಥವಾ ಜಾಬ್ ಚೇಂಜ್ ಮಾಡಬೇಕು, ಇರೋವಂಥ ಜಾಬಲ್ಲಿ ನಿಮಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ತುಂಬ ಪಾಲಿಟಿಕ್ಸ್ ನಡೀತಾ ಇದೆ, ನಿಮಗೆ ಪ್ರತಿನಿತ್ಯ ಜಾಬ್ಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ನನಗೆ ಆಗ್ತಾನೆ ಇಲ್ಲ ಜಾಬ್ಗೆ ಹೋಗೋದಕ್ಕೆ, ಬಾಸ್ ಕಿರುಕುಳ ಆಗಿರ್ಬೋದು, ಕಲೀಗ್ಸ್ ತುಂಬ ಟಾಕ್ಸಿಕ್ ಇದ್ದಾರೆ, ನನ್ನ ವರ್ಕ್ ಎನ್ವೈರನ್ಮೆಂಟೇ ಸಿಕ್ಕಾಪಟ್ಟೆ ಟಾಕ್ಸಿಕ್ ಇದೆ, ನನಗೆ ಆಗ್ತಾ ಇಲ್ಲ ಅನ್ನುವವರು ಸಹ ಇಲ್ಲಿ ತುಂಬ ಜನ ಇದ್ದೀರಾ ಅಂತ ಹೇಳ್ಬೋದು. ಸೊ ಎಸ್, ನಿಮಗೆ ಒಂದು ರೀತಿ ಹೇಳಬೇಕು ಅಂತಾನೆ, ನೀವೇನು ಹರಕೆ ಕಟ್ಕೊಂಡಿದ್ರೆ, ನನಗೆ ಜಾಬ್ ಚೇಂಜ್ ಆಗಬೇಕು, ಒಳ್ಳೆ ಪ್ಯಾಕೇಜ್ ಸಿಗಬೇಕು, ಹಣಕಾಸಿನ ವಿಚಾರದಲ್ಲಿ ನನಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಗಬೇಕು ಅಂತ ನೀವೇನು ಅಂದ್ಕೊಂಡಿದ್ರೆ, ಎಸ್, ದೈವ ನಿಮ್ಮ ಒಂದು ಪ್ರಾರ್ಥನೆಯನ್ನ ಕೇಳಿಸ್ಕೊತಾ ಇದೆ ಅಂತಾನೆ ಹೇಳಬಹುದು. ಹಾಗೆ ನೀವು ಈ ಒಂದು ಸಮಸ್ಯೆಗೆ ಒಂದು ಮೇಜರ್ ಗೋಡೆ ಅಂತಕ್ಕಂಥದ್ದು ಸಹ ಇದೆ, ಅದನ್ನ ನೀವು ಎದುರಿಸ್ಬೇಕಾಗತ್ತೆ ವೀಕ್ಷಕರೇ. ಎಷ್ಟೋ ಜನ ಎಫರ್ಟ್ಸ್ ಹಾಕ್ತಿರ್ತೀರಾ, ಮೇಡಮ್ ನಾನು ಹಾಕ್ತಾ ಇದ್ದೀನಿ ಎಫರ್ಟ್ಸು, ಆದರೂ ಸಕ್ಸಸ್ ಸಿಗ್ತಿಲ್ಲ. ಇಲ್ಲಿ ನಿಮ್ಮ ಮುಂದೆ ಇರುವಂಥ ಕರ್ಮ ಏನಿದೆ ಅದು ಬಹಳ ದೊಡ್ಡ ರೀತಿಯಲ್ಲಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದೆ. ಸೊ ಈ ಒಂದು ನೆಗೆಟಿವ್ ಕರ್ಮ ಏನಿದೆ ನಿಮ್ಮನ್ನ ರಾಂಗ್ ಡೈರೆಕ್ಷನ್ಗೆ ಹೋಗ್ಲಿಕ್ಕೆ ತುಂಬಾ ಪ್ರೇರಣೆ ಕೊಡ್ತಾ ಇದೆ. ಅಚಾನಕ್ ಆಗಿ ಸಡನ್ ಆಗಿ ನೀವು
ಇದನ್ನ ನಿರ್ಧಾರವನ್ನ ತಗೊಳ್ಳೋದು ಅಥವಾ ರಾಂಗ್ ನಿರ್ಧಾರವನ್ನ ತಗೊಳ್ಳೋದು, ನಿಮ್ಗೇನ್ ಯೂಸ್ ಆಗಲ್ಲ ಅದೇ ನಿಮ್ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಇರುತ್ತೆ ವೀಕ್ಷಕರೇ. ಈ ಪ್ಯಾಟ್ರನ್ ನ ನೀವು ದಯವಿಟ್ಟು ಗಮನಿಸಿ. ನಿಮ್ಮ ಲೈಫಲ್ಲಿ ಏನಾದ್ರೂ ಈ ರೀತಿ ನೆಗೆಟಿವ್ ಪ್ಯಾಟರ್ನ್ ಅಂದ್ರೆ, ನಾನು ಬರೀ ರಾಂಗ್ ಪರ್ಸನ್ನೇ ಅಟ್ರಾಕ್ಟ್ ಮಾಡ್ತೀನಿ ಮೇಡಮ್, ಇಲ್ಲ ನಾನು ಬರೀ ರಾಂಗ್ ಜಾಬ್ಗೆ ಎಂಟರ್ ಆಗ್ತೀನಿ, ಅಂಡ್ ತುಂಬಾ ಸಲ ಈ ರಿಪೀಟೆಡ್ ಪ್ಯಾಟರ್ನ್ಸ್ ನನ್ನ ಲೈಫಲ್ಲಿ ನಡೀತಾ ಇದೆ, ನಾನು ಎಷ್ಟು ಬೇಡ್ಕೋತೀನಿ ಒಳ್ಳೆ ಕಡೆ ನನಗಾಗ್ಲಿ ಅಥವಾ ಒಳ್ಳೆಯವರೇ ನನ್ನ ಲೈಫಲ್ಲಿ ಬರ್ಲಿ ಅಂತ, ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ರು ನನ್ಗೆ ಆಗ್ತಾನೆ ಇಲ್ಲ ಅನ್ನುವವರು ಸಹ ಇಲ್ಲಿ ಎಷ್ಟೋ ಜನ ಇದ್ದೀರಾ. ಎಸ್, ನಿಮ್ಮ ಲೈಫಲ್ಲಿ ಇನ್ನೂ ಸ್ಟಕ್ ಎನರ್ಜೀಸ್ ಇದೆ. ಈ ಒಂದು ಕರ್ಮ ಏನಿದೆ ಇದನ್ನ ಸ್ಟಕ್ ಅಂದ್ರೆ ನೀವು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಬಟ್ ಆದ್ರೂ ಯಾಕೋ ಗೊತ್ತಿಲ್ಲ ನಿಮ್ಗೆ ಈ ಕರ್ಮ ಅಂದ್ರೆ ನಂಬರ್ 8 ಶನಿಯ ಒಂದು ಎನರ್ಜೀಸ್ ಬಹಳ ಇಲ್ಲಿ ಕಾಣಿಸ್ತಾ ಇದೆ ಅಂತ ಸಹ ಹೇಳ್ಬಹುದು ವೀಕ್ಷಕರೇ. ಅಂಡ್ ಈವನ್ ಇದು ಸಹ ನಂಬರ್ 8 ಇದೆ. ಸೊ 8ನೇ ನಂಬರ್ ಕಾರ್ಡ್ ಬಹಳ ಇದೆ. ಸೊ ಎಲ್ಲೋ ಒಂದ್ ಕಡೆ ಕರ್ಮಾಧಿಪತಿ ಶನಿಯ ಒಂದು ಪ್ರಭಾವ ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಆದ್ರೂ ನೀವು ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ಸೊ ನಿಮ್ಗೇನು ಕಷ್ಟ ಎದುರಾಗ್ತಾ ಇದೆ ಅದ್ರ 2ರಷ್ಟು ನೀವು ಹಾರ್ಡ್ ವರ್ಕ್ ನ ಸಹ ಇಲ್ಲಿ ಮಾಡ್ತಾ ಇದ್ದೀರಾ. ದಿನ ರಾತ್ರಿ ಆಗಿರ್ಬೋದು ಅಂಡ್ ಆಫೀಸ್ ಟೈಮ್ಸ್ ಆಗಿರ್ಬೋದು, ನಿಮ್ ಗೋಲ್ ಏನಿದೆ ಅದ್ರ ಮೇಲೆ ತುಂಬಾನೇ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಆದ್ರೆ ವೀಕ್ಷಕರೇ, ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಓವರ್ ಥಿಂಕಿಂಗ್ ಜಾಸ್ತಿ ಇದೆ. ಓಕೆ, ದೈವಕ್ಕೆ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ, ಆದ್ರೆ ಮೈಂಡ್ ಸೆಟ್ ಅಲ್ಲಿ ಯಾಕೋ ಗೊತ್ತಿಲ್ಲ ಏನೋ ಒಂದು ಡೌಟ್ಫುಲ್, ಅಯ್ಯೋ ಈ ಕೆಲಸ ಆಗತ್ತಾ ಇಲ್ವಾ, ಅಯ್ಯೋ ನಾನು ಹಿಂಗ್ ಮಾಡ್ಬೇಕು, ಇದು ಮಾಡಿದ್ರೆ ಹೆಂಗಾಗುತ್ತೆ, ಈ ತರ ಆಗ್ಬಿಟ್ರೆ ಏನಾಗುತ್ತೆ, ಅಥವಾ ಈ ತರ ಒಂದು ನೆಗೆಟಿವ್ ಝೋನ್ ಅಲ್ಲೇನೆ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಹೋಗ್ತಾ ಇದೆ ಹೇಳ್ಬಹುದು. ಸೊ ಇಲ್ಲಿ ನೀವು ಬೇಸಿಕ್ಲಿ ಏನ್ ಮಾಡ್ಬೇಕು ಅಂದ್ರೆ ವೀಕ್ಷಕರೇ ನೋಡಿ, ಸೊ ನಿಮ್ಮ ವಿಷನ್ಸ್ ಕರೆಕ್ಟ್ ಇದೆ, ನಿಮ್ಮ ಹಾರ್ಡ್ ವರ್ಕ್ ಎಲ್ಲವೂ ಸರಿ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಕರ್ಮ ಅಂತಕ್ಕಂಥದ್ದು ಮಾತ್ರ ನಿಮ್ಮನ್ನ ಕೈ ಬಿಡದೆ ಇರೋ ತರ ಕಾಣಿಸ್ತಾ ಇದೆ. ದಯವಿಟ್ಟು ನೀವು ಹನುಮಂತರಿಗೆ ಯಾರೆಲ್ಲ ಒಂದು ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿದ್ರೆ ದಯವಿಟ್ಟು ಶನಿ ದೇವ್ರನ್ನ ಮತ್ತೆ ಹನುಮಂತ್ರನ ತುಂಬಾ ಆರಾಧನೆ ಮಾಡಿ, ಹನುಮಾನ್ ಚಾಲೀಸವನ್ನ ಪ್ರತಿನಿತ್ಯ ಪಠನೆ ಮಾಡಿ. ಯಾಕಂದ್ರೆ ನಿಮ್ಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ, ಆದ್ರೆ ಕೆಲವೊಂದು ನೆಗೆಟಿವ್ ಆಬ್ಸ್ಟೇಕಲ್ಸ್ ಗಳಿಂದ ಅಥವಾ ನೀವು ಮಾಡಿರ್ತಕ್ಕಂಥ ಒಂದು ಪ್ರಾರಬ್ಧ ಕರ್ಮ ಆಗಿರ್ಬೋದು, ಸಂಚಿತ ಕರ್ಮ ಆಗಿರ್ಬೋದು, ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ತುಂಬಾ ಸ್ಟಕ್ ಕಾಣಿಸ್ತಾ ಇದೆ. ಸೊ ಇದರಿಂದಾನೇ ನಿಮ್ಗೆ ಒಂದು 80% ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಆಗ್ತಾ ಇದೆ. ಬಟ್ ಖಂಡಿತ ದೈವ ಬಲ ಅಂತಕ್ಕಂಥದ್ದು ಇದೆ, ನಿಮ್ಮ ಪ್ರಾರ್ಥನೆ ಅಂತಕ್ಕಂಥದ್ದು ದೇವ್ರು ಖಂಡಿತವಾಗ್ಲೂ ಕೇಳಿಸ್ಕೊತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಕರ್ಮ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಇವನ ದೈವ ಬಲನೂ ಒಂದ್ ರೀತಿ ಕಮ್ಮಿ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಆ ಒಂದು ಸ್ಟಕ್ ಎನರ್ಜೀಸ್ ಫೀಲ್ ಆಗುತ್ತೆ. ಯಾವುದೇ ಒಂದು ವಿಚಾರದಿಂದ ನೀವು ಹೊರಗಡೆ ಬರೋದಕ್ಕೆ ತುಂಬಾ ಸಮಯವನ್ನ ತಗೋತೀರಾ. ಕಲೀಗ್ಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ತುಂಬಾನೇ ಜಗಳ ಅಂತಕ್ಕಂಥದ್ದು ನಡೀತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇವನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ ವೀಕ್ಷಕರೇ. ದಯವಿಟ್ಟು ಇದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಯಾವ ತರ ಇದನ್ನ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ, ನೀವು ಆರಾಧನೆ ಮಾಡುವಂತಹ ದೇವರ ಜೊತೆಯಲ್ಲಿ ನಿಮ್ಮ ಅಂತರಂಗ ಶುದ್ಧಿ ಸಹ ಆಗ್ಬೇಕು, ಚಕ್ರ ಬ್ಯಾಲೆನ್ಸಿಂಗ್ ಅಂತಕ್ಕಂಥದ್ದು ಆಗ್ಬೇಕು ವೀಕ್ಷಕರೇ. ಸೊ ಯಾರೆಲ್ಲ ಚಕ್ರ ಬ್ಯಾಲೆನ್ಸಿಂಗ್ ನೋಡ್ತಾ ಇದ್ದೀರಾ, ನಾನೊಂದು ಚಕ್ರ ಬ್ಯಾಲೆನ್ಸಿಂಗ್ ಅಥವಾ ಚಕ್ರ ಹೀಲಿಂಗ್ ಕೋರ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಚಕ್ರ ಹೀಲಿಂಗ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದೆ, ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಈ ಮಾಹಿತಿಯನ್ನ ಪಡೀರಿ. ಸೊ ಈ ಒಂದು ಅಂತರಂಗ ಶುದ್ಧಿ ಅಥವಾ 7 ಚಕ್ರ ಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ನಿಮ್ಗೆ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ನಮ್ಮ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಯಾವ ಒಂದು ಮೆಸೇಜ್ ಇದೆ ಅನ್ನೋದನ್ನ ನೋಡೋಣ. ಡಿಯರ್ ಏಂಜಲ್ಸ್, ಗೈಡ್ ಮಾಡಿ. ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾರೆ. ಸೊ ನಿಮ್ಗೆ ಏನಾದ್ರು ರಿಲೇಶನ್ಶಿಪ್ ಇಶ್ಯೂಸ್ ಇದ್ರೆ ಅದು ಖಂಡಿತವಾಗ್ಲೂ ಸಾರ್ಟ್ ಔಟ್ ಆಗುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತಿದೆ. ಸೊ ಯಾರಿಗೆಲ್ಲ ಜಾಬ್ ಚೇಂಜ್ ಅಥವಾ ಹಣಕಾಸಿನ ವಿಚಾರ, ಜಾಬ್ ಚೇಂಜ್ ಮಾಡಬೇಕು ಅಥವಾ ಪ್ರಮೋಷನ್ ಟ್ರೈ ಮಾಡ್ತಾ ಇದ್ರೆ, ನಿಮ್ಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಸಾಲದು, ಇನ್ನು ಹೆಚ್ಚಿನ ಒಂದು ಕೋರ್ಸ್ ಅಥವಾ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬೇಕು. ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ರೆ ಅದ್ಭುತನೇ. ಯಾವುದೇ ಕಾರಣಕ್ಕೂ ನೀವು ಕಾನ್ಫಿಡೆನ್ಸ್ ಅನ್ನ ಮಾತ್ರ ಕಳ್ಕೋಬೇಡಿ, ಕಾನ್ಫಿಡೆನ್ಸೇ ಎಲ್ಲ ಅಂತ ಸಹ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ತುಂಬಾನೇ ಪಾಸಿಟಿವ್ ಆಗಿದೆ ವೀಕ್ಷಕರೇ. ಯಾಕಂದ್ರೆ ಯಾರಿಗೆಲ್ಲ ರಿಲೇಶನ್ಶಿಪ್ ಇಶ್ಯೂಸ್ ಇದೆ ಅದು ಪರಿಹಾರ ಆಗ್ತಾ ಇದೆ. ಜಾಬ್ ವಿಚಾರ ಸಹ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದ್ರಿಂದ ಅದು ಸಹ ನಿಮ್ಗೆ ಸಾರ್ಟ್ ಔಟ್ ಆಗ್ತಾ ಇದೆ. ಬಟ್ ಎಂಥದ್ದೇ ನೆಗೆಟಿವ್ ಘಟನೆಗಳು ಸಂಭವ ಆದ್ರೂ
ಬಿ ಅಸರ್ಟಿವ್. ನಂಬಿಕೆಯನ್ನ ಮಾತ್ರ ಬಿಡಬೇಡಿ. ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾತ್ರ ನೀವು ಬಿಡೋ ಹಂಗಿಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ನಾನು ದೈವದ ಆರಾಧನೆ ಮಾಡ್ತಾ ಇದ್ದೆ, ಅದ್ರ ನಂತರ ತುಂಬಾ ಸಂಕಷ್ಟಗಳು ಎದುರಾಗ್ತಾ ಇದೆ ಅಂತ. ದಯವಿಟ್ಟು ಒಂದನ್ನು ತಿಳ್ಕೊಳ್ಳಿ, ನೀವು ಯಾವ ಒಂದು ದೇವರನ್ನ ಆರಾಧನೆ ಮಾಡ್ತಿರ್ತೀರಾ ಆ ದೈವ ನಿಮ್ಗೆ ಕರ್ಮ ಅಂತಕ್ಕಂಥದ್ದು ಬೇಗ ಬೇಗ ಮುಗಿಸ್ಕೊಳ್ಳಿ ಅಂತ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕೊಡ್ತಾರೆ. ಆದ್ರೆ ಇದು ಒಂದು ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬಹುದು. ಸೊ ಯಾರೆಲ್ಲ ಈ ಒಂದು ಸಿಚುವೇಶನ್ ಅಥವಾ ಈ ತರ ಸಿಂಟಮ್ಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ, ಸೊ ಉತ್ತರ ಇಲ್ಲಿದೆ. ಸೊ ಯಾವ್ದಾದ್ರು ದೇವರ ಆರಾಧನೆ ಮಾಡಿದಾಗ ನಿಮ್ಮ ಕಷ್ಟಗಳು ಜಾಸ್ತಿ ಆದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಆ ಒಂದು ದೇವ್ರು ನಿಮ್ಮ ಕರ್ಮನ ಕ್ಲಿಯರ್ ಮಾಡ್ತಾ ಇದೆ. ಮುಂದೆ ಬರುವಂತ ಸಂಕಷ್ಟಗಳು ಈಗ್ಲೇ ಮುಗಿಸ್ಕೋ ಅಂತ ಹೇಳಿ ಆ ಒಂದು ದೇವ್ರು ನಿಮ್ಗೆ ಸಂಕಷ್ಟಗಳನ್ನ ಜಾಸ್ತಿ ಕೊಟ್ಬಿಡ್ತಾರೆ. ಸೊ ದಟ್ ಬೇಗ ಮುಗಿಸ್ಕೊಂಡಷ್ಟುನು ನಿಮ್ಗೆ ಆ ಒಂದು ಎಂಡಿಂಗ್ ಅಲ್ಲಿ ನಿಮ್ಗೆ ಬಹಳ ಒಂದು ಉತ್ತಮವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಅದನ್ನ ಪಾಸಿಟಿವ್ ರೀತಿಯಲ್ಲೇ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಹರೇ ಕೃಷ್ಣ.